ಕಳೆದ ತರಗತಿಯಲ್ಲಿ ಬೀಜೋಕ್ತಿಗಳ ಗುಣಾಕಾರವನ್ನು ಪ್ರಾರಂಭ ಮಾಡಿದ್ವಿ. ಬೀಜೋಕ್ತಿಗಳ ಗುಣಾಕಾರ, ಅದರಲ್ಲೂ ಏಕಪದದಿಂದ ಏಕಪದವನ್ನ ಗುಣಿಸುವುದು, ಏಕಪದದಿಂದ ಏಕಪದವನ್ನ ಗುಣಿಸುವುದು. ಸೊ ಆ ಬೀಜೋಕ್ತಿಗಳ ಗುಣಾಕಾರದ ಮೇಲೆ ನಿಮಗೆ ಹೋಮ್ವರ್ಕ್ ಅನ್ನು ಕೊಟ್ಟಿದ್ದು ಅದಲ್ಲ. ಅಲ್ಲಿ ಉದಾಹರಣೆ ಏನೇನು ಕೊಟ್ಟಿದ್ವಪ್ಪ ಅಂದ್ರೆ ಆಯತದ ಉದ್ದ ಮತ್ತು ಅಗಲದ ಗುಣಾಕಾರ, ಆಯತದ ವಿಸ್ತೀರ್ಣ ಕಂಡುಹಿಡಿದೇನೆ, ಮತ್ತೆ ಆಯತದ ಘನಬಲವನ್ನು ಕಂಡುಹಿಡಿದೇನೆ, ಉದ್ದ ಅಗಲ ಎತ್ತರ. ಎರಡೂ ಏಕಪದಗಳು ಅಥವಾ ಎರಡಕ್ಕಿಂತ ಹೆಚ್ಚು ಏಕಪದಗಳನ್ನ ಗುಣಾಕಾರ ಮಾಡುವುದನ್ನ ಕಳೆದ ತರಗತಿಯಲ್ಲಿ ಕಲಿತಿದ್ವಿ. ಈಗ ನಿಮಗೆ ಒಂದು ಎರಡು ಮೂರು ಲೆಕ್ಕಗಳನ್ನ ಹಾಕ್ತೀನಿ. ನೀವು ಬಂದು ಏನ್ ಮಾಡ್ಬೇಕು, ಕಪ್ಪು ಹಲಗೆ ಮೇಲೆ ಲೆಕ್ಕವನ್ನ ಬಿಡಿಸ್ಬೇಕು. ಏನಪ್ಪಾ ಜೀವನ ಆಮೇಲೆ ಇನ್ನ ಕಲಿತೀನಿ ಬರ್ಬೇಕು. ಎರಡು ಉದಾಹರಣೆಗಳ ಸೊ ಮೊದಲನೇದಾಗಿ ಅಮೂಲ್ಯ. ಸೊ ಉದಾಹರಣೆ 5x ಇಂಟು -3y. ಈಗ ಮೊದಲ ಅಮೂಲ್ಯವನ್ನು ಲೆಕ್ಕ ಬಿಡಿಸ್ತಾರೆ ನೋಡಿ. 5x ಇಂಟು -3y. ಇದು ಏನು 5x ಅನ್ನೋದು ಒಂದು ಏಕಪದ, -3y ಅನ್ನೋದು ಒಂದು ಏಕಪದ. ಈಗ ಏನ್ ಮಾಡ್ತಾರೆ, ಅಮೂಲ್ಯ ಈ ಎರಡು ಏಕಪದಗಳ ಗುಣಾಕಾರವನ್ನ ಮಾಡಿ ಗುಣದ ಅರ್ಥವನ್ನು ನೀಡ್ತಾರೆ. ಬರಪ್ಪ ಅಮೂಲ್ಯ ಪ್ರಾಕ್ಟೀಸ್ ಎಲ್ಲಿದ್ದಾವೆ, ಪ್ರಾಕ್ಟೀಸ್ ತಗೊಂಡು ಗುಣಾಕಾರವನ್ನು ಮಾಡು. ಎಕ್ಸ್ ನೀಟ್ ಅವ್ರಿಮ್ಮ, ಎಕ್ಸ್ ಅಕ್ಷರವನ್ನ ಆ ಕಡೆ ಒಂದು ಅರ್ಧ ಚಂದ್ರ, ಈ ಕಡೆ ಒಂದು ಅರ್ಧ ಚಂದ್ರ ನೀಟ್ ಆಗಿ ಏನಪ್ಪ, ಆ ಕಡೆ ಅರ್ಧ ಚಂದ್ರ ಎಷ್ಟು ಬ್ಯೂಟಿಫುಲ್ ಕಾಣುತ್ತೆ ನೋಡಿ. ಈಗ ವೆರಿ ಗುಡ್. ಇಂಟು ಈಗ ಚರಾಕ್ಷರಗಳು ಒಂದೊಂದೇ. ಆ ಎಕ್ಸ್ ಚರಾಕ್ಷರವನ್ನು ಬಿಟ್ಟಿಲ್ಲ, ಸಂಖ್ಯೆಗಳು ಮತ್ತು ಚರಾಕ್ಷರಗಳನ್ನೆಲ್ಲವನ್ನು ಬಿಟ್ಕೋಬೇಕು. ನೋಡಿದ್ರೆ ಎಕ್ಸ್ ಮತ್ತೊಂಗೆ ಆಯ್ತು, 4 ಕಣ್ಣ ಕಾಣ್ತದ, ಅರ್ಧ ಚಂದ್ರ ಅರ್ಧ ಚಂದ್ರ. ವೆರಿ ಗುಡ್. ಮುಂದಕ್ಕೆ ಸಂಖ್ಯೆಗಳ ಗುಣಾಕಾರ ಮತ್ತು ಚರಾಕ್ಷರಗಳ ಗುಣಾಕಾರ. ವೆರಿ ಗುಡ್. ವೆರಿ ಕರೆಕ್ಟ್. ಅಕ್ಷರ ತಿದ್ಕದ. ಈಗ ಅಕಡೆ ಸರಿ ನೋಡಪ್ಪ, 8ನೇ ತರಗತಿ ಸರಿ ಇದೆ ಗುಣಾಕಾರ, ಇದು ಗುಣದ ಸರಿ ಇದೆ ನೋಡಪ್ಪ, ಸರಿ ಇದೆ ಅಲ್ವಾ? 5x ಇಂಟು -3y ಗುಣದ -15xy. ಈಗ ನಮಿತಾ ಬರೋ, ನಿನ್ನ ಲೆಕ್ಕ ನೋಡಿ, ನಾನು ಲೆಕ್ಕವನ್ನು ಹಾಕ್ತೀನಿ. ಸೊ ನಿನ್ನೆ ಕೊಟ್ಟಂತ ಲೆಕ್ಕಗಳಲ್ಲಿ ಐದು ಎಕ್ಸ್ ವೈ ನಮ್ಮದು 5x ಇಂಟು 4 ಎಕ್ಸ್ ವೈ ಜೆಡ್ ಬರೋ ಪಾಸ್ ಮಾಡು. ಒತ್ತಡವನ್ನು ಹಾಕ್ಬೇಡ ಪ್ರಾಕ್ಟೀಸ್ ಮೇಲೆ, ಅರ್ಥ ಆಯ್ತಾ? ಸ್ಮೂತ್ ಬರಿ. ದೂರ ಇರೋ, ಮುಖ ದೂರ ಇಡ್ಕ ಬೋರ್ಡಿಂದ, ಸ್ವಲ್ಪ ದೂರ ಬರಮ್ಮ, ಕಣ್ಣು ಇದಾಗ್ತದ, ದೂರ ಇರ್ಬೇಕು. ನಾವು ಬರೆಯುವ ಓದುವ ಅಕ್ಷರಗಳ ಮಧ್ಯೆ ನಮ್ಮ ಮಧ್ಯೆ ಒಂದೊಡಿ ಗ್ಯಾಪ್ ಇರಬೇಕು. ಅರ್ಥ ಆಯ್ತಲ್ಲ? ತುಂಬಾ ಹತ್ತಿರದಿಂದ ನೋಡಬಾರ್ದು. ಮಿತಾ ಅರ್ಥ ಆಯ್ತಲ್ಲ? ಅಷ್ಟು ದೂರ ಇರು. ಆ ಕಡೆ ಸರಿ ನೋಡಪ್ಪ, ಸರಿ ಇದೆಯಲ್ಲ? ಸರಿ ಇದೆ ತಾನೆ? ವೆರಿ ಗುಡ್. ನಿಮ್ಗೆ ಲೆಕ್ಕ ಸರಿ ಬಿಡಿಸಿ. ಈಗ ಜೀವನ್ ಸರದಿ, ಯಾರು ಸರದಿ? ಈಗ ಜೀವನ್ ಸರದಿ. ಬರಲ್ಲ ಜೀವನ್ ತಪ್ಪೋ ಸರಿನೋ? ಹಿಂದೆ ನೋಡ್ಕೊಳ್ಳೋದಿಲ್ಲ ಮಾಡ್ರಿ, ತಪ್ಪಾದ ಸರಿ ಮಾಡೋದೇನೋ.
ಜಗಲಿನ ಕೆಳಗೆ ಮಾಡೋದು ಪಕ್ಕದಲ್ಲಿ ಕೆಳಗೆ ಹಂಗೆ ಕೆರೆ ಅಲ್ಲಿ ಅಲ್ಲಿ ಅದೇನು ಹಾಕಲ್ಲ. ಇದು ಸರಿ ಯಾರು ಮಾಡ್ತೀರ ಅದನ್ನ ಸರಿ ಮಾಡ್ಬೇಕು. ಈಗ ಮುಂದುವರೆದವಾಗ ಯಾರು ಮಾಡ್ತೀವಿ? ನಮಿತಮ್ಮ ಜೀವನ ಯಾಕೆ ಮನೆಗೆ ಹೋಮ್ವರ್ಕ್ ಮಾಡಿದೇನಾ? ಬಂದು ಸಂಖ್ಯೆಗಳನ್ನು ಗುಣಿಸ್ಕೊ, ಆಮೇಲೆ ಅದನ್ನ ಲೆಕ್ಕ ಮಾಡೋದು. 4 × 20, 26 120, x ನ ಘಾತ 120 x ನ ಘಾತ ಎಷ್ಟಿದಾವೆ? x ಮಿಣಸು ಬರೀ x ನ ಘಾತ 6. ವೆರಿ ಗುಡ್. 120 x ನ ಘಾತ 6. ಇದು ಇದರ ಫಲಿತಾಂಶವಾಗಿದೆ. ಒಂದೇ ಚರಾಕ್ಷರವನ್ನು ಬೇರೆ ಬೇರೆ ಘಾತ ಸೂಚಿ ಇದ್ದಾಗ ನಾವೇನ್ ಮಾಡ್ಬೇಕು? ಆ ಎಲ್ಲಾ ಘಾತ ಸೂಚಿಗಳನ್ನು ಕೊಡ್ಬೇಕು. ಘಾತಾಂಕ ನೀವು 7ನೇ ತರಗತಿಯಲ್ಲಿ, ಹೌದಾ? 7ನೇ ತರಗತಿ ಕಲ್ತಿದ್ರೆ ನೀವು, ಹಾಗಾಗಿ ಘಾತಾಂಕ ನೀವು ಮತ್ತೆ ಈ 8ನೇ ತರಗತಿ ಪ್ರಾರಂಭದಲ್ಲಿ ಒಂದ್ಸತಿ ಹೇಳಿದ್ರಿ, ಹೌದಾ? ಬೀಜಾಕ್ಷರಗಳ ಬಗ್ಗೆ ಹೇಳುವಾಗ ಘಾತಾಂಕಗಳ ನಿಯಮ ಅಂತ ಅದ್ರ ಪ್ರಕಾರ ಏನ್ ಮಾಡ್ಬೇಕು? ಆ ರೀತಿ ಗುಣಾಕಾರವನ್ನ ಇಡಬೇಕು. ಈಗ ನಿನ್ನೆ ಏಕಪದದಿಂದ ಏಕಪದವನ್ನ ಗುಣಿಸುವುದು ಆ ಅಂಶ ನೋಡಿದ್ರಿ. ಈಗ ಏಕಪದ ಮತ್ತು ದ್ವಿಪದ ಮತ್ತು ಬಹುಪದೋಕ್ತಿಗಳ ಗುಣಾಕಾರವನ್ನು ಮಾಡೋಣ. ಏಕಪದ, ದ್ವಿಪದ ಮತ್ತು ಬಹುಪದೋಕ್ತಿಗಳ ಗುಣಾಕಾರ ಲೀಡಿಂಗ್ ಬರ್ತದೆ. ರೀಡಿಂಗ್ ಬರ್ಕೊಳ್ರಿ, ಹೇಳ್ತೀನಿ, ನೋಟ್ಸ್ ತೆಗಿರಲ್ಲ. ಈಗ ಏಕಪದ ಮತ್ತು ದ್ವಿಪದದ ಗುಣಾಕಾರ. ನಿನ್ನೆ ಹಲವಾರು ಏಕಪದಗಳನ್ನ ಪರಸ್ಪರ ಗುಣಿಸಿದ್ವಿ. ಈಗ ಒಂದು ಏಕಪದ ಮತ್ತು ದ್ವಿಪದದ ಗುಣಾಕಾರವನ್ನ ನೋಡೋಣ. ಮೊದಲಿಗೆ ಪಾಠ್ಯಪುಸ್ತಕ ಕೊಟ್ಟಿರ್ತಕ್ಕಂಥ ಕೆಲವೊಂದು ಉದಾಹರಣೆಗಳನ್ನ ತೆಗೆದುಕೊಡ್ತೀನಿ. ಕೊಟ್ಟಿದ್ದ ನೋಡಿ, ದ್ವಿಪದೋಕ್ತಿಯಿಂದ ಏಕಪದೋಕ್ತಿಯನ್ನು ಗುಣಿಸುವುದು ಅಥವಾ ಏಕಪದ ಮತ್ತು ದ್ವಿಪದದ ಗುಣಾಕಾರ ತಿಳ್ಕೊಟ್ಟ. ಉದಾಹರಣೆ 1 ಬರ್ಕೊಂಡು ಗಮನ ಇಟ್ಟು ನೋಡಿ. 5x × 3x + 4y ಬರ್ಕೊಂಡು ಆಮೇಲೆ ಈ ಕಡೆ ಗಮನ ಹರಿಸಿ. 5x ನೋಡ್ಸಿದ ಅಂಶಗಳನ್ನು ಬರ್ಕೊಂಡು ಆಮೇಲೆ ಈ ಕಡೆ ಗಮನವನ್ನ ಹರಿಸಿ. ಏಕಪದ ಮತ್ತು ದ್ವಿಪದದ ಗುಣಾಕಾರ. ಸ್ವಲ್ಪ ಬೇಗ ಬರ್ಕೊಳಮ್ಮ ಅಮೂಲ್ಯ. ಐದು ಎಕ್ಸ್ ಅಂದ್ರೆ ಇಲ್ಲಿ ಆವರಣವನ್ನು ಹಾಕಿದ್ವಿ, ಹೌದಾ? ಈ ಆವರಣವನ್ನು ಹಾಕಿದ್ರೆ ಆವರಣ ಅವರಿಂದ ಸಪರೇಟ್ ಮಾಡುತ್ತೆ. ಜೊತೆಗೆ ಅದ್ರ ಅರ್ಥ ಏನು ಗೊತ್ತಾ? ಗುಣಾಕಾರವನ್ನು ಕೂಡ ಮಾಡಿ ಅಂತ, ಅದೇ ಗುಣಿಸಿ ಅಂತ ಅರ್ಥ ಕೊಡುತ್ತೆ. ಬಿಡ್ಕೋಬೇಕು. ಈಗ 5x ಅಂತ ಬರ್ತದೆ, ಮುಂದೆ ಆವರಣವನ್ನು ಹಾಕಿ ಬರೋದು ಅಂತ ಅರ್ಥ ಏನು? 5x × 3x + 4y. ಅಕಸ್ಮಾತ್ ನಾವೇನಾದ್ರೂ ಇದನ್ನ ಕೂಡಬೇಕಾಗಿದ್ರೆ ಅವಾಗ ಏನ್ ಮಾಡ್ತಿದ್ವಿ? ಮಧ್ಯೆ ಪ್ಲಸ್ ಹಾಕ್ತಿದ್ವಿ,
ಮತ್ತೆ ಏನಾಗ್ತಿದ್ವಿ ನಾವು ಪ್ಲಸ್ ಗುಣಾಕಾರ ಮಾಡಿ ಅಂತ. ಇಲ್ಲಿ ಏಕಪದ ಯಾವುದು ದ್ವಿಪದ ಯಾವುದು? ಏಕಪದ ಯಾವುದು ದ್ವಿಪದ ಯಾವುದು? 5x ಅನ್ನ 3x ಪ್ಲಸ್ 4y ನಲ್ಲಿ ಗುಣಿಸ್ಬೇಕು. ಏಕಪದ ಯಾವುದು ದ್ವಿಪದ ಯಾವುದು? ಜೋರ ಹೇಳ್ರಿ. 5x ಏನು? 5x ಒಂದೇ ಪದ ಏಕಪದ. 3x ಪ್ಲಸ್ 4y ದ್ವಿಪದ, ಎರಡು ಪದಗಳಿವೆ. ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ನೋಡಿ 5x ಅನ್ನ ಮೊದಲಿಗೆ 3x ಜೊತೆಗೆ ಆನಂತರ ಪ್ಲಸ್ 4y ಜೊತೆ ಗುಣಿಸ್ಬೇಕು. 5x ಏನ್ ಮಾಡ್ಬೇಕು? ಮೊದಲಿಗೆ 3x ಜೊತೆಗೆ ನಂತರ 4y ಜೊತೆ. ಹಾಗಾಗಿ ಫಸ್ಟ್ ಏನ್ ಬರ್ತೀವಿ? 5x ಇಂಟು 3x ಅಂತ ಬರ್ತೀವಿ. ಮತ್ತೊಮ್ಮೆ ಇಲ್ಲಿ ಏನಿಲ್ಲ ಅಂದ್ರೆ ಅರ್ಥ ಯಾವ ಚಿಹ್ನೆ ಇದೆ ಅಂತ ಅರ್ಥ ಪ್ಲಸ್. ವೆರಿ ಗುಡ್. 5x ಅನ್ನು ಬರ್ಕೊಂಡು ಮತ್ತೆ ಏನ್ ಮಾಡ್ಬೇಕು? 4y ಗೆ ಗುಣಿಸ್ಬೇಕು. ಇದಕ್ಕೆ ನಾವೇನಂತೀವಿ? ಸಂಕಲನದ ಮೇಲೆ ಗುಣಾಕಾರದ ವಿತರಣಾ ನಿಯಮ ಅಂತ ಹೇಳ್ತೀವಿ. ಸಂಕಲನದ ಮೇಲೆ ಗುಣಾಕಾರದ ವಿತರಣಾ ನಿಯಮ ಅಂತ. ಇಲ್ಲೇನಾಯ್ತು? ಗುಣಾಕಾರ ವಿತರಣೆ ಆಯಿತು. ಯಾವುದಕ್ಕೆ? ಮೊದಲನೇ ಪದ ಮತ್ತು ಎರಡನೇ ಪದ. ಮಧ್ಯದಲ್ಲಿ ಏನಿದೆ? ಪ್ಲಸ್. ಸಂಕಲನ ಮಾಡೋದು ಹೌದಲ್ವ? ಸಂಕಲನದ ಮೇಲೆ ಗುಣಾಕಾರದ ವಿತರಣಾ ನಿಯಮ ಅಂತ. ಇದು ಎಲ್ಲ ಬೀಜೋಕ್ತಿಗಳಿಗೂ ಎಲ್ಲ ಸಂಖ್ಯೆಗಳಿಗೂ ವಾಸ್ತವ ಸಂಖ್ಯೆಗಳಿಗೂ ಅನ್ವಯಿಸುತ್ತೆ. ಈಗ ಇವುಗಳನ್ನ ಇದು ಮಾಡಕ್ ಹೋದ್ರೆ 5 ಇಂಟು 3 ಸಂಖ್ಯೆಗಳನ್ನು ಸಂಕಲನ ಒಟ್ಟಾಗಿ ಬರ್ಕೊಂಡ್ವಿ. ಇಂಟು x ಇಂಟು x ಚರಾಕ್ಷರ ಗುಂಪನ್ನು ಬೇರೆ ಮಾಡಿ. ಹಾಗೆ 5 ಇಂಟು 4 ಇಂಟು x ಇಂಟು y ಸಂಖ್ಯೆಗಳನ್ನ ಒಂದು ಗುಂಪಲ್ಲಿ ಗುಣಾಕಾರ, ಅಕ್ಷರಗಳನ್ನ ಚರಾಕ್ಷರಗಳನ್ನ ಒಂದು ಗುಂಪಲ್ಲಿ ಗುಣಾಕಾರ. 5 ಮೂರಲೆ 15 x ಇಂಟು x ವೆರಿ ಗುಡ್ x ಸ್ಕ್ವೇರ್ ಪ್ಲಸ್ 5 ನಾಲ್ಕಲೆ x ಇಂಟು y xy x ಇಂಟು y xy 15x ಸ್ಕ್ವೇರ್ ಪ್ಲಸ್ 20xy ಎನ್ನುವುದು 5x ಮತ್ತು 3x ಪ್ಲಸ್ 4y ಗಳ ಗುಣಲಬ್ಧವಾಗಿದೆ. ಬರ್ರಿ ಏನಾದ್ರು ಅನುಮಾನ, ಏನಾದ್ರು ಯಾವ್ದಾರ ನಮ್ಮ ಅನುಮಾನ ಇದ್ರೆ ಕೇಳಿ. ಮೊದಲಿಗೆ ದ್ವಿಪದ ಬಂತವ. ಮೊದಲಿಗೆ ಏನ್ ಕೊಟ್ಟರು? -4x ಪ್ಲಸ್ 7y ಇಂಟು ಈ ಕಡೆ ಏನ್ ಮಾಡಿದ್ರು? -5y ಸ್ಕ್ವೇರ್ ಅಂತ ಕೊಟ್ಟರು. -5y ಸ್ಕ್ವೇರ್. ಇಲ್ಲೇನಾಗಿದೆ? ಮೊದಲಿಗೆ ದ್ವಿಪದ ಇದೆ, ಆನಂತರ ಏಕಪದ ಇದೆ. ಸೊ ಇಂಥ ಉದಾಹರಣೆಗಳು ಸೇರ್ ಮಾಡಬೇಕು ಮತ್ತು ವಿತರಣಾ ನಿಯಮವನ್ನು ಬಳಸಬೇಕು. ಆದ್ರೆ ನಾವಿಲ್ಲಿ ಏನಾಗಿತ್ತು? ಮೊದಲಿಗೆ ಏಕಪದವನ್ನು ಬರ್ಕೊಂಡು ಆಮೇಲೆ ಅದು ಗುಣಾಕಾರ ಹೊಡೆದು. ಇಲ್ಲೇನಿಲ್ಲ, ಮೊದಲಿಗೆ ಇದರ ಪದವನ್ನು ಬರ್ಕೊಳ್ಳೋದು. -4x ಇಂಟು -5y ಸ್ಕ್ವೇರ್ ಪ್ಲಸ್ ಮತ್ತೆ ಅದೇ ಚಿಹ್ನೆ ಪ್ಲಸ್ 7y ಇಂಟು ಮತ್ತು -5y ಸ್ಕ್ವೇರ್. ಮತ್ತು ಅದೇನಾಗುತ್ತೆ ನೋಡಿ, ಇಲ್ಲಿ 5x ಅನ್ನೋದು ಎರಡು ಬಾರಿ ವಿತರಣೆ ಆಗಿರುತ್ತೆ. ನೋಡಿ ಇಲ್ಲಿ ಏಕಪದವು ಮತ್ತೆ ಎರಡಕ್ಕೆ ಏನಾಗಿದೆ? ವಿತರಣೆ ಆಗಿದೆ. ಸೊ ದಟ್ ಈಸ್ ಈಕ್ವಲ್. ಈಗ ಮೈನಸ್ ಇಂಟು ಮೈನಸ್ ಜೋರಾಗಿ ಹೇಳಿ. 4 20 ನೀರು ಗುಣಾಕಾರ ಮಾಡ್ತೇನೆ. ಇಲ್ಲಿ ಅಂಕಗಳನ್ನು ಬಂದಿದ್ದೀರಿ ನೀವು ಹೌದಲ್ವಾ? ನೆಕ್ಸ್ಟ್ x ಇಂಟು y ಸ್ಕ್ವೇರ್ ವೆರಿ ಗುಡ್ x y ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಹೌದಲ್ವಾ? 7 5 35 ನೇರ ಗುಣಾಕಾರ ಮಾಡೋದಕ್ಕೆ ಎರಡು ಹಂತಗಳನ್ನು ತಂದಿದ್ರು. y ಇಂಟು y ಸ್ಕ್ವೇರ್ y ಕ್ಯೂಬ್ y ಇಂಟು y ಸ್ಕ್ವೇರ್ ಏನಾಯ್ತು? y ಕ್ಯೂಬ್. ಸೊ ನೀವು ಏಕಪದದಿಂದ ಗುಣಿಸುವಾಗ ಅಂತಕನ್ನು ಮಾಡ್ಕೊಂಡಿರೋದ್ರಿಂದ ನೇರವಾಗಿ ಈ ರೀತಿ ಉತ್ತರವನ್ನು ಬರೋದು ಕೂಡ ಅದು ತಪ್ಪದು. ನೇರವಾಗಿ ಗುಣಾಕಾರ ಮಾಡಿ ಇಡಬಹುದು. ಅದಾದ್ರೆ ಡಿವೈಡ್ ಮಾಡಿ ಮತ್ತೆ ಬರೀಬೇಕಂತೇನೋ ಇಲ್ಲ. ಬರ್ಬೇಕು ಒಂದು ಉದಾಹರಣೆ 3 ಅಂತ ಕೊಡ್ತೀನಿ, ನೀವೇ ಮಾಡಿ ತೋರಿಸಿ. ಬರ್ಕೊಂಡ್ಮೇಲೆ ಏನೋ ಆ ಲೆಕ್ಕವನ್ನು ಬರ್ಕೊಂಡು ಉದಾಹರಣೆ 3 ನೀವೇ ಮಾಡಿ, ಆನಂತರ ನಾನು ಲೆಕ್ಕ ಮಾಡಿಸ್ತೀನಿ. ಉದಾಹರಣೆ 3 ಲೆಕ್ಕವನ್ನು ನೀವೇ ಬಿಡಿಸಿ ಅಲ್ಲೇ ನಿಂತ್ಕೊಳ್ರಿ, ಅಲ್ಲಿಗೆ ಬಂದು ನೋಡ್ತೀನಿ, ಹೊರಗೆ ಹೋಗ್ಬಿಡಿ.
ಜೀವನ ಈ ಲೆಕ್ಕನಾದ್ರು ಬಿಡಿಸ್ತೇನೆ ಬೋರ್ಡ್ ಮೇಲೆ ಅವರೆಲ್ಲ ಬಿಡಿಸ್ಲಿದ್ದೀನ ಅವ್ರು ಬಿಡಿಸಿದ ನಂತರ ಬಿಡಿಸುವಂತ ಕಪ್ಪಲ್ಲಿಗೆ ಎಕ್ಸ್ ಮತ್ತೆ ಬರ್ಕೊಳ್ಳೋದು ಬೇಡ ಎಕ್ಸ್ ಸ್ಕ್ವೇರ್ ನೇರ ಬರ್ತದೆ ಸರ್ ಎಕ್ಸ್ ಸ್ಕ್ವೇರ್ ಆಮೇಲೆ ಘಾತಾಂಕ ಒಂದು ಕೂಡಿರಾಯ್ತು ಏನೋ ಮಗ್ಗಿ ದಿನ 20 ತನಕ ಮಗ್ಗಿ ಬರ್ರಿ ಹೌದಲ್ಲಪ್ಪ ಬರಿತಾ ಇದ್ದ ನೆನಪಲ್ಲಿ ಉಳಿತು ಇದೊಂದು ಎಸ್ ಎಲ್ ಸಿ ಪಾಸ್ ಆಗೋದು ಕಷ್ಟ ಆಗುತ್ತೆ 7 ಮೂರ್ಲೆ ಉತ್ತರ ಸರಿ ಇದೆ 35x³ ಮೈನಸ್ 21xy ಯಾರು ಬಂದಿದೆ ಉತ್ತರ ಬಂದಿದ್ಯಾ ನಮಗೆ ಎಲ್ಲ ಬಂದಿದೆ ವೆರಿ ಗುಡ್ ಸೊ 35x³ ಮೈನಸ್ 21xy ಇದು 7x ಮತ್ತು 5x² ಮೈನಸ್ 3y ಇವುಗಳ ಗುಣಲಬ್ಧವಾಗಿ ಈಗ ಏಕಪದ ಮತ್ತು ತ್ರಿಪದೋಕ್ತಿಯ ಗುಣಾಕಾರ ಏಕಪದ ಮತ್ತು ತ್ರಿಪದೋಕ್ತಿಯ ಗುಣಾಕಾರ ಏಕಪದ ಮತ್ತು ತ್ರಿಪದೋಕ್ತಿಗಳ ಗುಣಾಕಾರ ಬರ್ತವೆ ಏಕಪದ ಮತ್ತು ತ್ರಿಪದೋಕ್ತಿಯ ಗುಣಲಬ್ಧ xy into xy plus 9yz plus 10zx 1 2 3 ಎಷ್ಟು ಪದಗಳಿದ್ದಾವೆ 3 ಪದಗಳಿವೆ ಹಾಗಾಗಿ ಒಟ್ಟಾಗಿ ಏನಂತ ಹೇಳಿ ನಾವು ತ್ರಿಪದೋಕ್ತಿ ಅಂತ ಹೇಳಿ ಏನಂತ ಹೇಳ್ತೀವಿ
ತ್ರಿಪದೋಕ್ತಿ. 3 ಪದಗಳು ಪ್ಲಸ್ ಅಥವಾ ಮೈನಸ್ ನೊಂದಿಗೆ ಒಟ್ಟಾಗಿರ್ತಕ್ಕಂಥದ್ದು. ಅದು ನೀವು ಇಲ್ಲಿ ಎಕ್ಸ್ ವೈ ಝೆಡ್ ಅಂತ ಬರೆದು 3 ಚರಾಕ್ಷರ ಇದ್ರು ತ್ರಿಪದೋಕ್ತಿ ಅಲ್ಲ ಅದು. ಆ ಗುಣಲಬ್ಧ ಯಾವತ್ತು ಏನನ್ಸುತ್ತೆ? ಏಕಪದ ಅನಿಸ್ಕೊಳ್ತದ್ದು. ಗುಣಲಬ್ಧ ಏನನ್ಸ್ಕೊಳ್ತದ್ದು? ಏಕಪದ ಅಂತ ಅನಿಸ್ಕೊಳ್ತದೆ. ಈಗ ನೋಡಿ ಮತ್ತೇನ್ ಮಾಡ್ಬೇಕು? ಮತ್ತೆ ವಿತರಣಾ ನಿಯಮ. ಅದೇ ವಿತರಣಾ ನಿಯಮವನ್ನ ಹಾಕ್ಬೇಕು. ಮೊದಲಿಗೆ ಏನ್ ಮಾಡ್ಬೇಕು? 7xy ಬರ್ಕೊಂಡು ಅದಕ್ಕೆ 8xy ಗುಣಿಸ್ಬೇಕು. ಮತ್ತೆ ಪ್ಲಸ್ ಬರ್ಕೊಂಡು ಮತ್ತೊಂದ್ಸತಿ 7xy ಬರ್ಕೋಬೇಕು, ಅದಕ್ಕೆ 9yz ಗುಣಿಸ್ಬೇಕು. ಮತ್ತು 7x ಬರ್ಕೊಂಡು ಅದಕ್ಕೆ 10zx ಅನ್ನ ಗುಣಿಸ್ಬೇಕು. ಗಮನಿಸಿ ಇಲ್ಲಿ. ಸೊ 7 ಇಂಟು 8 ಇವು ವಾಸ್ತವ ಸಂಖ್ಯೆಗಳು. ಇಂಟು ಇಲ್ಲಿ x ಇದೆ, ಇಂಟು x ಇಲ್ಲೊಂದು x ಇದೆ, ಇಲ್ಲೊಂದು y ಇದೆ, ಇಂಟು ಇಲ್ಲೊಂದು y ಇದೆ. ಮತ್ತೆ ಪ್ಲಸ್ 7 ಇಂಟು 9 ಮೊದಲು ಸಂಖ್ಯೆಗಳು, ಇಂಟು ಇಲ್ಲೊಂದು x ಇದೆ, ಅದಕ್ಕೆ ಯಾರು ಪಾಠ ಆಗಿದಾರ? ಯಾರು ಪಾಠ ಆಗಿಲ್ಲ. ನೆಕ್ಸ್ಟ್ ಏನ್ ಬರ್ಕೋಬೇಕು? ಇಂಟು y ಬರ್ಕೋಬೇಕು. y ಇಲ್ಲಿ ಏನಾಗಿದೆ? ಒಂದು ಪಾಠ ಇದೆ. ಇಂಟು ನೆಕ್ಸ್ಟ್ ಇಲ್ಲೊಂದು z ಇದೆ, ಅದನ್ನು ಬರ್ಕೋಬೇಕು. ಯಾವುದು ಬಿಡಂಗಿಲ್ಲ, ಎಲ್ಲ ಸಂಖ್ಯೆ. ಮತ್ತೆ ಪ್ಲಸ್ ಹಾಕಿ 7 ಇಂಟು 10 ಮತ್ತೆ ಇಂಟು x ಪಾರ್ಟ್ನರ್ ಇದೆ ನೋಡಿ, x ಪಾರ್ಟ್ನರ್ ಇದೆ ತಾನೆ. x ಇಂಟು x ಇಂಟು z ಗೆ ಯಾರು ಪಾರ್ಟ್ನರ್ ಇದಾರ? z ಗೆ ಯಾರು ಪಾರ್ಟ್ನರ್? ಹಾಗಾಗಿ z ಒಂದೇ ಪದ ಅಂತ ಅದನ್ನ ಬರ್ಕೋಬೇಕು. ಸೊ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ ಇಲ್ಲಿ 8 ಒಳ್ಳೆ 56 x ಇಂಟು x y ಇಂಟು y ಸ್ಕ್ವೇರ್ ಪ್ಲಸ್ 9 ಒಳ್ಳೆ 63 x ಒಂದೇ ಇದೆ ಹಾಗೆ ಬರೀಬೇಕು. y ಇಂಟು y ಸ್ಕ್ವೇರ್ z ಆಗಿದೆ ಹಂಗೆ ಬರೀಬೇಕು. ಅಲ್ಲಿ ಬಂದ್ರೆ 10 ಒಳ್ಳೆ 70 7 ಭಾರಿ ಕಷ್ಟವಾದ ಗುಣಾಕಾರ. 7 x ಶಾಪ ಒಂದು ಇನ್ನೊಂದು x ಇರೋದ್ರಿಂದ x ಮತ್ತು x ನ ಗುಣಾಕಾರ x ಸ್ಕ್ವೇರ್ ಆಗಿದೆ ಇಂಟು z ಆಗಿದೆ. z ಅನ್ನ ಹಾಗೆ ಬರುತ್ತೆ. ಇದನ್ನ ಬರ್ತಾರೆ ಇಲ್ಲೊಂದು ಲೆಕ್ಕ ಹಾಕ್ತಾರೆ, ಅದನ್ನ ಮಾಡಿ ತೋರಿಸಿ. ಚಿಹ್ನೆಗಳ ಗುಣಾಕಾರ ಬಹಳ ಮುಖ್ಯ. ಇಲ್ಲ ಅಲ್ಲಿ ಬರೀ ಪ್ಲಸ್ ತಗೊಂಡಿದ್ರೆ ಸುಲಭ ಅನ್ಸುತ್ತೆ, ಮೈನಸ್ ತಗೊಂಡಾಗ ಹುಷಾರ ಲೆಕ್ಕ ಮಾಡ್ಬೇಕು. ಬರಲಿ ಉದಾಹರಣೆ 2. ಇದು ಮಾಡಿ ನೋಡಿ.
ಹೇಮಂತ ತಿಳಿ ನೋಡ್ತೀವಿ ಅದೊಂದು ಲೆಕ್ಕ ಮಾಡಿ ತೋರ್ಸ. ಓದಿ ಹೋಮ್ವರ್ಕ್ ಲೆಕ್ಕ ಮಾಡ್ತೀನಿ ಸಾಧ್ಯ ಇಲ್ಲ ಒಂದು ಲೆಕ್ಕ ಮಾಡು. ಲೆಕ್ಕ ಮಾಡು ಇಲ್ಲೋ ಒಬ್ಬರಿಗೆ ಕೇಳಿ ಹೋಗ್ತಾರೆ ಹೋಮ್ವರ್ಕ್ ಲೆಕ್ಕ ಮಾಡ್ತೀನಿ ಇಲ್ಲ ತಲೆ ದೂರ ಇಟ್ಕೊಂಡ್ರಿ ನೋಡ್ತೀನಿ ತಲೆ ದೂರ ಇಟ್ಕೊಂಡ್ರಿ ಇವತ್ತು ನೋಡ್ತಿರವ ಅದಿದ್ದು ಬರ್ಕೊಳ್ಳೋ ಇದ್ದು ಬರ್ಕ ಆಮೇಲೆ ಲೆಕ್ಕ ಮಾಡೋದು. ಎಲ್ಲರೂ ಲೆಕ್ಕ ಮಾಡಾದ್ಮೇಲೆ ಆಯ್ತು ಸರ್ ಅಂತ ಹೇಳಿದ್ರೆ ಅವ್ರಿಗೆ ಉತ್ತರ ಹೇಳ್ತೀನಿ ನಾನು ಇಲ್ಲಿಂದ. ಉತ್ತರ ಹೇಳಿದಾಗ ತಪ್ಪು ಸರಿನ ನೋಡ್ಕೊಳ್ಳಿ. ನಮಿತಾ ಜಟ್ಟಿಗೆ ಎರಡನೇದು ಜಟ್ಟಿಗೆ ಮತ್ತೊಂದು ಜಟ್ ಪಾರ್ಟ್ನರ್ ಇದ್ದಲ್ವಾ ಜಟ್ಟಿಗೆ ಜಟ್ ಪಾರ್ಟ್ನರ್ ಇಲ್ಲ ಎರಡನೇದು ಜಟ್ಟಿಗೆ ಜಟ್ ಪಾರ್ಟ್ನರ್ ಇಲ್ಲ ಜಟ್ ಪಾರ್ಟ್ನರ್ ಬಿಟ್ಟೇ ಬಿಟ್ಟಿದ್ರು ಹೋಗ್ತಾನೆ. ಪ್ರತಿ ಬಾರಿ ನಾವು ಎರಡು ಸ್ಕ್ವೇರ್ ಬಂದೇ ಬರ್ತಾರೆ. ಪ್ರತಿ ಬಾರಿ ನಾವು ಎರಡು ಸಂಖ್ಯೆಗಳಿಗೆ ಸ್ಕ್ವೇರ್ ಬಂದೇ ಬರ್ತಾರೆ. ಉತ್ತರ ಹೇಳ್ತೀನಿ ನೋಡ್ಕೊಂತೀರಾ ಉತ್ತರ ನೋಡಪ್ಪ. 36 x ಸ್ಕ್ವೇರ್ y ಸ್ಕ್ವೇರ್ z ಅಲ್ಲ ಎಷ್ಟದು 27 9 27 x ಸ್ಕ್ವೇರ್ y ಸ್ಕ್ವೇರ್ z ಮೈನಸ್ 36 x y ಸ್ಕ್ವೇರ್ z ಸ್ಕ್ವೇರ್ x y ಸ್ಕ್ವೇರ್ z ಸ್ಕ್ವೇರ್ ಮೈನಸ್ 9 45 x ಸ್ಕ್ವೇರ್ y z ಸ್ಕ್ವೇರ್ x ಸ್ಕ್ವೇರ್ y z ಸ್ಕ್ವೇರ್ ಬಂದಿದೆ ಉತ್ತರ. ಯಾರು ಮಾಡ್ತೀವಿ ಬೋರ್ಡ್ ಮೇಲೆ ಯಾರು ಮಾಡ್ತೀವಿ? ಅಮೂಲ್ಯ ನೀನು ಮಾಡ್ತೀವಿ ನಮ್ಗೆ ಬೋರ್ಡ್ ಕೈ ನೋಯ್ತಾವ. ನಮ್ಮಿಂದ ಕೈ ನೋಯ್ತಾವಂತೆ ಪಾಪ ನಾನೇ ಮಾಡ್ತೀನಿ ಹೌದಲ್ವಾ? ನೀವು ಮಾಡ್ತೇನೆ ಶರತ್ತ ಇಲ್ಲ ಏನ್ ಮಾಡ್ಬೇಕು? ಫಸ್ಟ್ ಏನ್ ಮಾಡ್ಬೇಕು? 3x ಬರ್ಕೋಬೇಕು ಇಂಟು 9xyz ಮೈನಸ್ ಹಾಕ್ಬೇಕು ಮತ್ತೆ 4yz ಬರ್ಕೋಬೇಕು ಇಂಟು ಮತ್ತು 9xyz ಹೌದಾ? ಮೈನಸ್ 5zx ಬರ್ಕೋಬೇಕು ಇಂಟು 9xyz ಹೌದಲ್ವಾ? 9xyz. ಈಗ ನೋಡಿ ನೇರವಾಗಿ ಉತ್ತರ ನೀಡ್ತೀನಿ ಅಂದ್ರೆ ಮತ್ತೆ ಅಂತರಗಳನ್ನು ಬರ್ಕೊಂಡ್ರೆ ಒಳ್ಳೆಯದು. 3 27 x ಇಂಟು x ಸ್ಕ್ವೇರ್ y ಇಂಟು y ಸ್ಕ್ವೇರ್ z ಒಂದೇ ಇರೋದ್ರಿಂದ ಹಾಗೆ ಇರೋದು. ಮೈನಸ್ ಇಂಟು ಪ್ಲಸ್ ಮೈನಸ್ 4 36 ಹೌದಾ? x ಗೆ ಪಾರ್ಟ್ನರ್ಲಿ x ಹಾಗೆ ಬರ್ಕೊಳ್ಳಿ. y ಇಂಟು y ಸ್ಕ್ವೇರ್ z ಇಂಟು z ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಹೌದಾ? 45 ಹೌದಲ್ವಾ? x ಗೆ ಪಾರ್ಟ್ನರ್ ಇದಾರಾ? x ಇಂಟು x ಸ್ಕ್ವೇರ್ y ಪಾರ್ಟ್ನರ್ ಇದಾರಾ? ಇಲ್ಲ. z ಇಂಟು z ಸ್ಕ್ವೇರ್ z ಇಂಟು z ಸ್ಕ್ವೇರ್ ತಾನೇ ಬರ್ಕೊಳ್ಳಿ.
ಈಗ ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಯನ್ನ ಗುಣಿಸುವುದು ಕೊನೆಯದ. ಇವತ್ತಿನ ಪಾಠದ ಕೊನೆಯದು ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಯನ್ನ ಗುಣಿಸುವುದು. ನಂತರ ಸೋಮವಾರ ಏನ್ ಮಾಡೋಣ, ಸಂಕಲನ ವ್ಯಾಕರಣ ಮತ್ತು ಗುಣಾಕಾರ ಇರ್ತಕ್ಕಂಥ ಲೆಕ್ಕ ನಾವು ಏನು ಇವತ್ತು ಬರೀ ಗುಣಾಕಾರ, ಸೋಮವಾರ ಸಂಕಲನ ವ್ಯವಕಲನ ಗುಣಾಕಾರ ಎಲ್ಲವೂ ಮಿಕ್ಸ್ ಆಗಿರ್ತಕ್ಕಂಥ ಲೆಕ್ಕ ತೆಗೆದುಕೊಂಡು ಏನೋ ಮೂಲ್ಯ ಮೂಲ್ಯ ಬಾರಿ ಹುಷಾರ್ಬೋದು. ಏನೀಗ ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಯ ಗುಣಾಕಾರ. ನಲವತ್ತು ನಿಮಿಷ ಆತನಾ? ಐದು ಎಕ್ಸ್ ಪ್ಲಸ್ 3y ಇಂಟು ನೋಡಿ ಅಂತ ಅರ್ಥ ಹೇಳಿದ್ದೀನಿ ಹೌದಲ್ವಾ, ಇಂಟು 6x ಮೈನಸ್ 5y 6x ಮೈನಸ್ 5y. ಸೊ 5x ಪ್ಲಸ್ 3y ಅನ್ನೋದು ಒಂದು ದ್ವಿಪದೋಕ್ತಿ, 6x ಮೈನಸ್ 5y ಅನ್ನೋದೊಂದು ದ್ವಿಪದೋಕ್ತಿ. ಈ ಎರಡು ದ್ವಿಪದೋಕ್ತಿಗಳನ್ನ ನಾವೇನ್ ಮಾಡ್ಬೇಕು, ಪರಸ್ಪರ ಗುಣಿಸ್ಬೇಕು. ಎರಡು ದ್ವಿಪದೋಕ್ತಿಗಳನ್ನ ಏನ್ ಮಾಡ್ಬೇಕು, ಪರಸ್ಪರ ಗುಣಿಸ್ಬೇಕು. ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಯ ಗುಣಾಕಾರ. ಬೇಗ ಉದಾಹರಣೆಯನ್ನ ಬರ್ಕೊಂಡ್ರಿ, ಗಮನ ಇಟ್ಟು ನೋಡ್ಬೇಕು. ಲೆಕ್ಕ ಮಾಡುವಾಗ ಬರ್ಕೋಬಾರ್ದು, ಈಗ ಹೇಳಿದ್ರು ಬರ್ಕೋಬಾರ್ದು. ಆಯ್ತಾ? ಗಮನಿಸಿ ನೋಡಿ, 5x ಪ್ಲಸ್ 3y ಇದೆ, ಆ ಕಡೆ 6x ಮೈನಸ್ 5y. ಮತ್ತು ನಾವಿಲ್ಲಿ ಏನ್ ಮಾಡ್ತೀವಿ, ವಿತರಣೆ ಮಾಡ್ಕೊಂತೀವಿ. ಇಲ್ಲಿ ಗುಣಾಕಾರದ ಮೇಲೆ ಗುಣಾಕಾರದ ವಿತರಣೆ, ಗುಣಾಕಾರದ ಮೇಲೆ ಗುಣಾಕಾರದ ವಿತರಣೆ. ಸೊ 5x ಅನ್ನು ಫಸ್ಟ್ ಬರ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ, ಈ 6x ಮೈನಸ್ 5y ಸಂಪೂರ್ಣ ಬರ್ಕೋಬೇಕು. ಆನಂತರ ಇಲ್ಲಿ ಏನಿದೆ ಚಿಹ್ನೆ ಪ್ಲಸ್ ಬರ್ಕೊಂಡು ಇಲ್ಲಿ ಯಾವ್ದಿದೆಯೋ ಬರ್ಕೊಂಡು ಮತ್ತೆ ಮಾಡ್ಬೇಕು. ಈಗ 6x ಮೈನಸ್ 5y ಅನ್ನ ಮತ್ತೊಮ್ಮೆ ಪುನರಾವರ್ತನೆ ಆಗುತ್ತೆ. ಸೇರಂತೆ ಮೊದಲ ಹಂತ ಅಷ್ಟೇ ನಾವೇನಾಗುತ್ತೆ, ಇಲ್ಲಿ ಡಿವೈಡ್ ಮಾಡ್ಕೊಂಡಿ, ಇಲ್ಲಿ ಗುಣಾಕಾರದ ಮೇಲೆ ವಿತರಣೆ ಆಯಿತು. ಆದ್ರೆ ಮುಂದಿನ ಹಂತ ಎಲ್ಲ ನಿಮ್ಗೆ ಗೊತ್ತಿದೆ, ಏಕಪದದಿಂದ ದ್ವಿಪದೋಕ್ತಿಯನ್ನು ಗುಣಿಸುವುದು, ಏಕಪದೋಕ್ತಿಯಿಂದ ದ್ವಿಪದೋಕ್ತಿಯನ್ನ ಗುಣಿಸುವುದು. ಸೊ ಅದನ್ನ ಎರಡು ಹಂತಗಳಲ್ಲಿ ಮಾಡಿದಾಗ ಅಷ್ಟೇ. ಅಲ್ಲಿ ಏಕಪದೋಕ್ತಿಯಿಂದ ದ್ವಿಪದೋಕ್ತಿಯನ್ನು ಗುಣಿಸುವುದು ಅಂತ ಏನು ಒಂದ್ ಲೆಕ್ಕ ಮಾಡಿದ್ವಲ್ಲ, ಅಂತವು ಎರಡು ಲೆಕ್ಕ ಮಾಡಿದಾಗ ಬಿಟ್ಬಿಟ್ರೆ ಅದಕ್ಕೆ ಇದಕ್ಕಂತ ವ್ಯತ್ಯಾಸ ಏನಿಲ್ಲ. ಬಹಳ ವ್ಯತ್ಯಾಸ, ಮೂಲಭೂತ ವ್ಯತ್ಯಾಸ ಏನಪ್ಪ ಅಂದ್ರೆ, ಮೊದಲಿಗೆ 6x ಮೈನಸ್ 5y ನ ಈ ದ್ವಿಪದೋಕ್ತಿಯ ಎರಡೂ ಪದಗಳಿಗೆ ಗುಣಾಕಾರ ಮಾಡಿಕೊಳ್ಳುವಂತೆ ಆ ಕಡೆ ಈ ಕಡೆ ವಿತರಣೆ ಮಾಡಬೇಕು. ಗುಣಾಕಾರ ಮಾಡಿಕೊಳ್ಳುವಂತೆ ಏನ್ ಮಾಡ್ಬೇಕು, ಆ ಕಡೆ ಈ ಕಡೆ ವಿತರಣೆ ಮಾಡಬೇಕು. ಆ ನಂತರ ಮುಂದಿನ ಹಂತ 5x ಇಂಟು 6x ಪ್ಲಸ್ ಮತ್ತೆ 5x ಮಾಡ್ಕೊಳ್ಳಿ ಇಂಟು ಮೈನಸ್ 5y, ಹುಷಾರಾಗಬೇಕು. ಮತ್ತೆ ಪ್ಲಸ್ 3y ಇಂಟು 6x ಮತ್ತೊಮ್ಮೆ ಬರ್ಕೊಂಡ್ರಿ, ಮತ್ತೆ ಪ್ಲಸ್ 3y ಮತ್ತಷ್ಟು ಬರ್ಕೊಂಡು ಮೈನಸ್ 5y. ಮತ್ತೀಗ ಬಂದದ್ದು 5 ಆಗ್ಲೇ 30 x ಇಂಟು x ಪ್ಲಸ್ ಇಲ್ಲಿ ನೋಡ್ಲಿ ಚಿಹ್ನೆಗಳ ಗುಣಾಕಾರ ನಾವು ಪ್ಲಸ್ ಇಂಟು ಮೈನಸ್ 5 ಐದ್ಲೆ 5 ಐದ್ಲೆ 7 ಐದ್ಲೆ 5 ಐದ್ಲೆ 25 x ಇಂಟು y xy. ಮತ್ತೆ ಇಲ್ಲಿ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದ್ದಂಗೆ ಅರ್ಥ, ಹಾಗಾಗಿ ಚಿಹ್ನೆಗಳ ಬದಲಾವಣೆ ಬೇಡ. 3 ಆಗ್ಲೇ 18 ಜೋರಾಗಿ ಹೇಳಿ 18 6 ಮೂರ್ಲೆ 18 y ಇಂಟು x yx
ಅದನ್ನ ನಾವೇನ್ ಮಾಡ್ತೀವಿ ಬರ್ಕೊಡುವಾಗ ನಮ್ಗೆ ಓದ್ಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಮೊದಲ್ವಾ ಏನಾಗಿದೆ ಪರಿವರ್ತನೆ ನಿಮ್ಮ ಅಲ್ಲಿ ಬದಲಾವಣೆ ಮಾಡ್ಬೋದು 3-4 ಕೂಡ 12 4-3 ಕೂಡ 12 ಆಗಿರೋದ್ರಿಂದ y ಇಂಟು x ಅನ್ನ x ಇಂಟು y ಅಂತ ಬರ್ಕೊಂತೀವಿ ಉಚ್ಚಾರಣೆ ಮಾಡ್ಲಿಕ್ಕೆ ಅನುಕೂಲ ಆಗಿದೆ ಪ್ಲಸ್ ಇಂಟು ಮೈನಸ್ ಮೈನಸ್ 3 5 15 3 5 ತಾನೆ y ಇಂಟು y y ಇಂಟು y ನೋಡಿ ಇಲ್ಲೆಲ್ಲ ಒಂದು ಗಮನಿಸಿ ಇಲ್ಲಿ 30 x ಸ್ಕ್ವೇರ್ ಇದೆ ಇಲ್ಲಿ 15 y ಸ್ಕ್ವೇರ್ ಇದೆ ಇದಕ್ಕೆ ಯಾರು ಪಾರ್ಟ್ನರ್ ಇಲ್ಲ ಬಟ್ ಇಲ್ಲಿ ನೋಡಿ ಇಲ್ಲಿ -25 xy ಇದೆ ಇಲ್ಲಿ -18 xy ಇದೆ ಎರಡು ಸಮರೂಪಿಗಳಿದ್ದಾವೆ ಎರಡು ಸಮರೂಪಿಗಳಿದ್ದಾಗ ನಾವು ಏನ್ ಮಾಡಬೇಕು ಸಂಕ್ಷಿಪ್ತ ರೂಪಕ್ಕೆ ತರಬೇಕು ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಕೆಲಸ ಆಗುತ್ತೆ ಎರಡು ಸಮರೂಪಿಗಳಿಂದ ಏನ್ ಮಾಡಬೇಕು ಅವನ್ನ ಸಂಕ್ಷಿಪ್ತ ರೂಪಕ್ಕೆ ಹೇಗಪ್ಪ ಅಂದ್ರೆ 30x ಹಾಗೆ ಬರ್ಕಂತೀವಿ ಇಲ್ಲಿ xy ಇನ್ನೊಂದು -25 ಇದಾವೆ ಇಲ್ಲಿ +18 ಇದಾವೆ -25 ಮತ್ತು +18 ಇವುಗಳ ಸಂಕ್ಷಿಪ್ತ ರೂಪ ಏನು ಹೇಳಿದೀನಿ ಚಿಹ್ನೆಗಳ ಬದಲಾವಣೆ ಇದ್ದಾಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಳೆದು ದೊಡ್ಡ ಸಂಖ್ಯೆ ಮುಂದಿರತಕ್ಕಂತ ಚಿಹ್ನೆ ಇಡಬೇಕು ಅಂತ 25 ಮಾತ್ರ ಮುಖ್ಯ ಬೆಲೆ ಜಾಸ್ತಿ ಇದೆ ಇಲ್ಲಿ 18 ಮುಖ್ಯ ಬೆಲೆ ಕಡಿಮೆ ಇದೆ ಸೊ 25 ಮುಂದೆ ಯಾವ ಚಿಹ್ನೆ ಇದೆ ಮೈನಸ್ 25 18 ಕಳೆದ್ರೆ 25 18 ಕಳೆದ್ರೆ ಯೋಚನೆ ಮಾಡಿ 25 18 ಕಳೆದ್ರೆ 8 ಜೀವನ 25 18 ಕಳೆದ್ರೆ 7 ಜೋರ ಹೇಳು ಅದೇ 7 ಅಂತ ನಾನು ಜೋರ ಹೇಳು 7 ಅಲ್ವಾ xy 7 xy -15 y ಸ್ಕ್ವೇರ್ ಯಾವ ಪಾಠ ಅಲ್ಲ ಅದೇಗಿದೆ ಅದನ್ನೇ -15 y ಸ್ಕ್ವೇರ್ ಇದೇನಿದು ಒಂದು ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಯ ಗುಣಾಂಕ ಅದಾಗಿರ್ತಾನೆ ಏನಾದ್ರು ಇದರಲ್ಲಿ ಬಂದ ಇದೆಯಾ ಏನಾದ್ರು ಬಂದ ಇದ್ರೆ ಪ್ರಶ್ನೆ ಕೇಳ್ರಿ ಬಂದ ಇಲ್ಲ ಅಂದ್ರೆ ಬರ್ಬೇಡಿ ಇಲ್ಲ ಕೇಳ್ಕೊಳ್ಳಿ ಹಾಗೆ ಬರ್ಕೊಂಡು ನಂತರ ಆ ಕಡೆ ಒಂದು ಲೆಕ್ಕ ಬರೀತೀನಿ ಅದನ್ನ ನೀವೇ ನಿಮ್ಮ ಸ್ವಂತ ಬುದ್ಧಿಶಕ್ತಿಯಿಂದ ಉದಾಹರಣೆ ನೋಡ್ಕೊಂಡು ಮಾಡಿ ತೋರಿಸಿ ಮೈನಸ್ ಏನಪ್ಪ ನೆನ್ಪಿಡ್ಕೊಳ್ಳಿ ಅಂಥದ್ದು ಲೆಕ್ಕ ಕೊಡ್ತೀನಿ ಹುಷಾರ ಕಲಿಸಿ ಕ್ಷರಾಕ್ಷರಗಳು ಸಂಖ್ಯೆ ಗುಣಿಸಿಡ್ಬೇಕು ನೋಡಿಲೆ ಇದೊಂದು ಇವತ್ತಿನ ಕಟ್ಟ ಕಡೆಯ ಲೆಕ್ಕ ಸೊ ಮೊದಲು ಏನ್ ಮಾಡ್ಕೋಬೇಕು ಸೊ 4x² - 7 ಅನ್ನ ಎರಡೂ ಈ ದ್ವಿಪದೋಕ್ತಿಯ ಎರಡೂ ಪದಗಳಿಗೆ ಗುಣಲಬ್ಧವಾಗಿ ವಿತರಣೆ ಮಾಡ್ತೀವಿ ಹಾಗಾಗಿ ಮೊದಲಿಗೆ 3x² ಇಂಟು 4x² - 7 ಮೈನಸ್ ಮತ್ತು 5 ಇಂಟು 4x² - 7 5 ಇಂಟು 4x² - 7 ಸೊ ಈಗ ಮತ್ತೆ ಇದನ್ನ ಮತ್ತೆ ವಿತರಣೆ ಮಾಮೂಲಿ ವಿತರಣೆ ವ್ಯವಕಲನ ಮತ್ತು ಸಂಕಲನದ ಮೇಲೆ ಗುಣಾಕಾರದ ವಿತರಣೆ 3x² ಇಂಟು 4x² 3x² ಇಂಟು 4x² ಮೈನಸ್ 3x² ಇಂಟು -7 ಹುಷಾರಾಗಿ ಬರ್ಕೋ ಚಿಹ್ನೆ ಬಿಡಂಗಿಲ್ಲ ಹಾಗೆ -5 ಇಂಟು 4x² -5 ಇಂಟು -7 ಅಲ್ಲೂ ಕೂಡ ಚಿಹ್ನೆಯನ್ನ ಬಿಡೋದಿಲ್ಲ ಗಮನಿಸಿ ಸೊ ದಟ್ ಈಸ್ ಈಕ್ವಲ್ ಹೌದಾ ಇಲ್ಲಿ 3 ಇದೆ ಇಲ್ಲಿ 4 ಇದೆ 3 4 12 ವೆರಿ ಗುಡ್ x² into x² x ನ ಘಾತ 4 ಇರಬೇಕಂತ x² ಅನ್ನು ನಾವು x ನ ಘಾತ 2 ಅನ್ನು ಸ್ಕ್ವೇರ್ ಅಂತ ಸರಳವಾಗಿ ಹೇಳ್ತೀವಿ x ನ ಘಾತ 3 ಅನ್ನು x³ ಅಂತ ಹೇಳ್ತೀವಿ
ಆದ್ರೆ ಆನಂತರ ನಮ್ಗೆ ಹೇಳಕ್ ಇದಿಲ್ಲ. ಅದಕ್ಕೆ ಏನ್ ಮಾಡ್ಕೋವಾಗ ಎಕ್ಸ್ ನ ಘಾತ 4 ಎಕ್ಸ್ ನ ಘಾತ 5 ಘಾತ ಸೂಚನೆ ಹೇಳ್ಬೇಕು. ಇಲ್ಲಿ ಬಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 7 ಮೂರಲೆ 21 ಎಕ್ಸ್ ಹೇಗಿದೆ ಹಾಗೆ ಬರ್ತದೆ, ಯಾಕಂದ್ರೆ ಯಾರು ಪಾಠ ಇಲ್ಲ. ಇಲ್ಲಿ ಬಂದ್ರೆ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಏನ್ರಪ್ಪ ಮೈನಸ್ ಇಂಟು ಮೈನಸ್ ಪ್ಲಸ್, ಮೈನಸ್ ಇದೆ ಮೈನಸ್ ಇಂಟು ಪ್ಲಸ್ ಮೈನಸ್ 20 ಎಕ್ಸ್ ಹೇಗಿದೆ ಹಾಗೆ ಬರ್ತದೆ. ಹಾಗೆ ಇಲ್ಲಿ ಬಂದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 5 ಒಳ್ಳೆ 30. ನೋಡಿ ಗಮನಿಸಿ ಇಲ್ಲಿ 12 ಎಕ್ಸ್ ನ ಘಾತ 4 ಅದಕ್ಕೆ ಯಾರು ಪಾರ್ಟ್ನರ್ ಇಲ್ಲ. 12 ಎಕ್ಸ್ ನ ಘಾತ 4 ಹಾಗೆ ಬರ್ಕಂತೀನಿ, ಹೌದಾ? 12 ಎಕ್ಸ್ ನ ಘಾತ 4 ಹಾಗೆ ಬರ್ಕಂತೀನಿ. ಪಾರ್ಟ್ನರ್ ಅಂದ್ರೆ ಯಾಕೆ ಗಮನಾಗ್ತೀಯ? ಎಲ್ಲೆಲ್ಲ ಹೋಗ್ಬೇಡ್ರಿ. 21 ಎಕ್ಸ್ ಸ್ಕ್ವೇರ್ ಅಲ್ಲಿ 20 ಎಕ್ಸ್ ಸ್ಕ್ವೇರ್ ಕಳಿಬೇಕು. 21 ಎಕ್ಸ್ ಸ್ಕ್ವೇರ್ ಅಲ್ಲಿ 20 ಎಕ್ಸ್ ಸ್ಕ್ವೇರ್ ಕಳೆದ್ರೆ ಎಷ್ಟು ಎಕ್ಸ್ ಹೊಡ್ಕೊಂಡು 1 ಎಕ್ಸ್ ಸ್ಕ್ವೇರ್. ಅದ್ರ ಇಲ್ಲಿ ನೋಡಿ ಇದು ಪ್ಲಸ್ ಇದೆ ಇದು ಮೈನಸ್ ಇದೆ. ಆಗ್ಲೇ ಫಸ್ಟ್ ಗೆ ಮೈನಸ್ ಇದೆ, ಹೆಚ್ಚಿನ ಮೌಲ್ಯಕ್ಕೆ ಮೈನಸ್ ಇತ್ತು, ಹಾಗಾಗಿ ಇಲ್ಲಿ ದೊಡ್ಡ ಮೌಲ್ಯಕ್ಕೆ ಪ್ಲಸ್ ಇರೋದು ಪ್ಲಸ್ ಅನ್ನು ಇಟ್ಟು 1 ಎಕ್ಸ್ ಸ್ಕ್ವೇರ್. ಉಳಿದಿದ್ದೆಷ್ಟು 35. 12 ಎಕ್ಸ್ ನ ಘಾತ 4 ಪ್ಲಸ್ 1 ಎಕ್ಸ್ ಸ್ಕ್ವೇರ್ ಪ್ಲಸ್ 35 ಬರ್ಕಳ್ರಿ. ನೋಡಿ ಹೋಮ್ವರ್ಕ್ ಅಭ್ಯಾಸ 8.3 ಅಭ್ಯಾಸ 8.3 ಅಲ್ಲಿ ಒಂದನೇ ಮೇನಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬರ್ಕೊಂಡ್ಬರ್ಬೇಕು, ಎರಡನೇ ಮೇನಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬರ್ಕೊಂಡ್ಬರ್ಬೇಕು, ಮೂರನೇ ಮೇನಲ್ಲಿ ಎಲ್ಲಾ ಪ್ರಶ್ನೆಗಳಿಗೆ ಒಂದು ಎಲ್ಲ ಲೆಕ್ಕವನ್ನು ಮಾಡ್ಕೊಂಡ್ಬರ್ಬೇಕು. ಗೊತ್ತಾಯ್ತಲ್ಲ? ವೆರಿ ಗುಡ್, ಆಲ್ ದ ಬೆಸ್ಟ್, ಥ್ಯಾಂಕ್ ಯು.